ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು NKT ಸೀರೀಸ್. ನಾವು ಇವಾಗ ಹೋಗ್ತಾ ಇರೋದು ತಿಪ್ಟೂರಿಗೆ. ನಾವು ಬೆಂಗಳೂರಿಂದ ಹೊರಟಾಗ ಆಲ್ರೆಡಿ 5:30 ಆಗಿತ್ತು. ಮಧ್ಯೆ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಬ್ರೇಕ್ ತೊಗೊಂಡು ಇಲ್ಲಿ ಕುಣಿಗಲ್ದೊಳಗಿರ್ತಕ್ಕಂಥ ಒಂದು ಹೋಟೆಲ್ಗೆ ಹೋಗ್ತೀವಿ. ಆ ಹೋಟೆಲಲ್ಲಿ ನಾವು ಎಳ್ಳಿಕಾಯಿ ಚಿತ್ರಾನ್ನ ಮತ್ತು ಮಲ್ಲಿಗೆ ಇಡ್ಲಿನ ತಿಂತೀವಿ. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಅಂಕಲ್ ಹೇಳಿದ್ರು ಅವರು ಲಂಡನ್ಗೆಲ್ಲ ಪಾರ್ಸೆಲ್ ಮಾಡ್ತಾರಂತೆ ಚಿತ್ರಾನ್ನ ಗೊಜ್ಜೆಲ್ಲನ. ಅಲ್ಲಿಂದ ನಾವು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಆಲ್ರೆಡಿ 9:30 ಆಗಿತ್ತು. ಅಂಕಲ್ ಆಂಟಿ ಅಡುಗೆ ಮಾಡ್ಕೊಂಡು ಕಾಯ್ತಾಯಿದ್ರು. ಹೋಗಿ ಊಟ ಮಾಡಿ ನಾವು ಕೂಡ ಬಿಗ್ ಬಾಸ್ ನೋಡ್ಕೋತಾ ಮಲ್ಕೊಂಡ್ಬಿಟ್ವಿ. ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿ ಎಲ್ಲ ತಿಂದ್ಕೊಂಡು ನಾವು ಹೋಗ್ತಾ ಇರೋದು ನಾಗರನವಿಲಿಗೆ. ಅಲ್ಲಿರ್ತಕ್ಕಂಥ ನಾಗೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಈ ನಾಗೇಶ್ವರ ಟೆಂಪಲ್ ಹಿನ್ನೆಲೆ ಏನಪ್ಪ ಅಂತಂದರೆ ನಾಗರ ಹಾವುಗಳು ಮತ್ತು ನವಿಲುಗಳು ತುಂಬ ಹೆಚ್ಚಾಗಿ ಈ ಪ್ರದೇಶದಲ್ಲಿ ಕಂಡಿದ್ದರಿಂದ ಇದಕ್ಕೆ ನಾಗರನವಿಲೆ ಅಂತ ಹೆಸರು ಬಂತು. ಇದರ ಪುರಾತನ ಇತಿಹಾಸ ಏನಪ್ಪ ಹೇಳುತ್ತೆ ಅಂತಂದರೆ ಈ ನಾಗೇಶ್ವರ ಸ್ವಾಮಿ ಹೇಗೆ ಬಂತು, ಇದರ ಇತಿಹಾಸ ಏನಪ್ಪ ಅಂತಂದರೆ ಅವರು ಶ್ರೀ ಜಮದಗ್ನಿಯವರು ತನ್ನ ಶಿಷ್ಯರೊಂದಿಗೆ ಲೋಕ ಸಂಚಾರ ಮಾಡಿ ಬರುವಾಗ ಈ ಪ್ರದೇಶ ತುಂಬ ದಟ್ಟ ಅರಣ್ಯವಾಗಿರುತ್ತೆ. ಆ ಅರಣ್ಯದಲ್ಲಿ ನವಿಲುಗಳು ಮತ್ತು ನಾಗರ ಹಾವುಗಳು ತುಂಬ ಆತ್ಮೀಯವಾಗಿರೋದನ್ನು ಗಮನಿಸ್ತಾರೆ. ಯೂಶ್ವಲಿ ನಾಗರ ಹಾವು ಮತ್ತು ನವಿಲುಗಳು ತುಂಬ ಬದ್ಧ ವೈರಿಗಳು, ಆದರೆ ಇಲ್ಲಿ ತುಂಬ ಆತ್ಮೀಯವಾಗಿರೋದನ್ನು ಗಮನಿಸಿ ಇದೇನೋ ತುಂಬ ವಿಶೇಷವಾದ ಅನುಭವವನ್ನು ಕೊಡ್ತಾ ಇದೆ, ಮೇ ಬಿ ಲೋಕ ಕಲ್ಯಾಣದ ಸೂಚನೆ ಕೊಡ್ತಾ ಇದೆ ಅಂತ ಹೇಳಿ ತನ್ನ ಶಿಷ್ಯರೊಂದಿಗೆ ಅಲ್ಲೇ ಕುಳಿತುಕೊಂಡು ಶಿವಪೂಜೆಯನ್ನು ಮಾಡಿ ಅಲ್ಲಿನ ರಾಜರೊಂದಿಗೆ ಚರ್ಚಿಸಿ ಇಲ್ಲಿ ಶಿವಲಿಂಗದ ದೇವಸ್ಥಾನವನ್ನು ಸ್ಥಾಪನೆ ಮಾಡ್ತಾರೆ. ಅದೇ ನಾಗೇಶ್ವರ ಸ್ವಾಮಿ ಟೆಂಪಲ್, ನಾಗರ ನವಿಲಲ್ಲಿರ್ತಕ್ಕಂಥದ್ದು. ಇಲ್ಲಿನ ದೇವಸ್ಥಾನದಲ್ಲಿ ನಾಗದೋಷ ನಿವಾರಣೆಗೆ ಮಜ್ಜನ ಬಾವಿ ಇದೆ. ಮಜ್ಜನ ಬಾವಿಯಲ್ಲಿ ನೀರು ಹಾಕಿಸಿಕೊಂಡು ಮುಡಿ ಕೊಟ್ಟು ಹಣ್ಣು ಕಾಯಿ ಅರ್ಪಿಸಿದರೆ ನಾಗದೋಷ ನಿವಾರಣೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ಮತ್ತು ಚರ್ಮ ರೋಗ ಇರುವವರು ಹರಕೆ ಹೊತ್ತು 3 ಕೊಡ ನೀರನ್ನು ಹಾಕಿಸಿಕೊಂಡು ಉರುಳು ಸೇವೆ ಮಾಡಿ ಪ್ರಸಾದ ರೂಪದಲ್ಲಿ ಕೊಡುವ ಹುತ್ತದ ಮಣ್ಣು ಮತ್ತು ಗಂಧ ಲೇಪಿಸಿಕೊಂಡರೆ ಚರ್ಮ ರೋಗ ನಿವಾರಣೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ನಾವು ಕೂಡ ನಾಗೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿದ್ವಿ. ಇದರ ದೇವಸ್ಥಾನದ ಸುತ್ತ ನಾಗರಕಲೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ಸೋಮೇಶ್ವರ ದೇವಸ್ಥಾನದ ಮೇಲೆ ಒಂದು ಕಡೆ ನವಿಲು, ಇನ್ನೊಂದು ಕಡೆ ಹಾವಿನ ವಿಗ್ರಹವನ್ನು ಕೆತ್ತಿದ್ದಾರೆ. ಮತ್ತು ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಪಾರ್ವತಮ್ಮ ದೇವಸ್ಥಾನಕ್ಕೂ ಕೂಡ ನಾವು ಭೇಟಿ ನೀಡಿದ್ವಿ. ಅದು ಕೂಡ ದೇವಸ್ಥಾನ ತುಂಬ ಚೆನ್ನಾಗಿದೆ. ಪೂಜೆ ಮುಗಿಸ್ಕೊಂಡು ನೋಡಿ ಮಜ್ಜನ ಬಾವಿ ನಾನು ಹೇಳಿದ್ನಲ್ಲ, ಇದರಲ್ಲಿ ನೀರು ತೊಗೊಂಡು ಹಾಕಿಸ್ಕೊಂಡ್ರೆ ಚರ್ಮ ರೋಗ ಮತ್ತು ನಾಗದೋಷ ನಿವಾರಣೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ನಮ್ಮ ಪಾಪು ನೋಡಿ ಯಾವ ಥರ ನಮಸ್ಕಾರ ಮಾಡ್ತಾ ಇದ್ದಾನೆ ಇಲ್ಲಿ. ಅಲ್ಲೇ ಪಕ್ಕದಲ್ಲಿ ನವಗ್ರಹ ಮಂದಿರ ಕೂಡ ಇದೆ. ಮತ್ತು ಸ್ವಲ್ಪ ಮೇಲ್ಗಡೆ ಹೋದರೆ ಇಲ್ಲಿ ಹರಳಿ ಮರ ಇದೆ. ಹರಳಿ ಮರದಲ್ಲಿ ಹರಕೆಯನ್ನು ಕಟ್ಟಿದ್ದಾರೆ ಎಷ್ಟೊಂದು ಜನ. ಅದರ ಪಕ್ಕದಲ್ಲೇ ಒಂದು ಪುಟಾಣಿ ಕೆರೆ ಇದೆ. ಆ ಕೆರೆಯಲ್ಲಿ ಹಾವಿನ ರೂಪದಲ್ಲಿ ಕೆಲವು ಹಿಟ್ಟಿನಿಂದ ಮಾಡಿ ಹಾಕಿದ್ದಾರೆ, ಹಾವು ಥರ ನೋಡಿ, ನೀವು ನೋಡ್ಬೋದು ಇಲ್ಲಿ. ಅದು ಏನೋ ಹರಕೆ ಕಟ್ಕೊಂಡು ಏನೋ ಪೂಜೆ ಮಾಡಿಸಿದ್ದಾರೆ ಅನಿಸುತ್ತೆ. ಅದ್ರ ಬಗ್ಗೆ ನನಗೂ ಕೂಡ ಗೊತ್ತಿಲ್ಲ. ಇಲ್ಲೊಂದು ಪುಟಾಣಿ ಬಾತುಕೋಳಿ ನೋಡಿ ಯಾವ ಥರ ಹೋಗ್ತಾ ಇದೆ. ಅಲ್ಲಿ ಅನ್ನದಾಸೋಹ ಕೂಡ ಇದೆ. ಸೊ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ನಾವೀಗ ನಾಗರನವಿಲೆಯಿಂದ ಅಲ್ಲೇ ಹತ್ರದರ್ತಕ್ಕಂತಹ ಕಬ್ಬಲಿಗೆ ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು ಕಬ್ಬಳಿಯ ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ನವಿಲೆಯಿಂದ ಸುಮಾರು 15 ಕಿಲೋಮೀಟರ್ ದೂರ ಇದೆ. ಫೈನಲಿ ನಾವು ಕಬ್ಬಳಿ ಬಸವೇಶ್ವರ ದೇವಸ್ಥಾನ ತಲುಪಿದ್ದೀವಿ. ಇಲ್ಲಿ ಬಸವೇಶ್ವರ ಸ್ವಾಮಿಯ ಮೂಲ ದೇವಸ್ಥಾನ ಇರೋದು. 92 ವರ್ಷಗಳಿಂದ ಇಲ್ಲಿ ಜಾತ್ರೆ ನಡೀತಾ ಇದೆ. ಈ ಕಬ್ಬಳಿ ಗ್ರಾಮದಲ್ಲಿ ಕಲ್ಲೇಶ್ವರ, ಮಲ್ಲೇಶ್ವರ, ಸೋಮೇಶ್ವರ, ಕಾಲಭೈರವೇಶ್ವರ ಮತ್ತು ಬಸವೇಶ್ವರ ಸ್ವಾಮಿಯ ಪಂಚಲಿಂಗಗಳನ್ನು ಹೊಂದಿರುವ ವಿಶಿಷ್ಟ ಗ್ರಾಮವಾಗಿದೆ. ಇದು ಬಸವೇಶ್ವರ ಸ್ವಾಮಿ ದೇವಸ್ಥಾನ. ಸುಮಾರು 25 ವರ್ಷಗಳಿಂದ ಈ ದೇವಸ್ಥಾನವನ್ನು ಆದಿಚುಂಚನಗಿರಿ ಮಠಕ್ಕೆ ವಹಿಸಿಕೊಡಲಾಗಿದೆ. ಪಕ್ಕದಲ್ಲಿ ಕಲ್ಯಾಣಿ ಕೂಡ ಇದೆ. ಈ ರೀತಿ ನಾವು ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆಗೆ ಹೊರಟ್ವಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.